ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸೋನಾಮಾರ್ಗ್ ಸುರಂಗವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದರು. ಸುರಂಗ ಮಾರ್ಗ ಉದ್ಘಾಟಿಸಿದ ಪ್ರಧಾನಿ ಮೋದಿ ಓಮರ್ ಅಬ್ದುಲ್ಲಾ ಸರ್ಕಾರಕ್ಕೆ ಹೊಸ ಸಂದೇಶವನ್ನು ಕೂಡ ರವಾನಿಸಿದರು. ಮೋದಿ ಕೊಟ್ಟಂತಹ ಭರವಸೆ ಈಡೇರಿಸುವ ವ್ಯಕ್ತಿ ಅಂತ ಕೂಡ ಹೇಳಿಕೊಂಡರು. ಆ ಮೂಲಕ ಆರ್ಟಿಕಲ್ 370 ಮರುಸ್ಥಾಪಿಸ್ತೀವಿ ಅನ್ನೋರಿಗೆ ಪರೋಕ್ಷವಾಗಿ ಸಂದೇಶ ರವಾನಿಸಿದರು. ಸೋನಾಮಾರ್ಗ ಸುರಂಗಕ್ಕೆ ಪ್ರಧಾನಿ ಚಾಲನೆ. ಜಮ್ಮು ಕಾಶ್ಮೀರದ ಬಹು ನಿರೀಕ್ಷಿತ ಝಡ್ ಮೋರ್ ಸುರಂಗ ಮಾರ್ಗ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿದೆ. ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 6.5 ಕಿಲೋಮೀಟರ್ ಉದ್ದದ ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡ ಸುರಂಗ ಮಾರ್ಗವನ್ನ ನಿರ್ಮಿಸಲಾಗಿದೆ. ಈ ಸುರಂಗ ಮಾರ್ಗವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ರು. ಲೋಕಾರ್ಪಣೆ ಬಳಿಕ ಪ್ರಧಾನಿ ಮೋದಿ ತೆರೆದ ಕಾರಿನಲ್ಲಿ ತೆರಳಿ ಝಡ್ ಮೋಹರ್ ಸುರಂಗವನ್ನ ವೀಕ್ಷಿಸಿದ್ರು. ಇದಾದ ಬಳಿಕ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾದ್ರು. ನಾನು ಕೊಟ್ಟ ಭರವಸೆಗಳನ್ನ ಈಡೇರಿಸುವೆ, ಸಮಯ ಬಂದಾಗ ಎಲ್ಲವೂ ಆಗಲಿವೆ ಅಂತ ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಮತ್ತು ರೈಲ್ವೆ ಸಂಪರ್ಕದ ಬಗ್ಗೆ ಮೋದಿ ಹೇಳಿದ್ರು. ये मोदी है, वादा करता है तो निभाता है. हर काम का एक समय होता है और सही समय पर सही काम भी होने वाले हैं. और जब मैं सोनमर्ग टनल की बात कर रहा था, इससे करगिल और लेह के लोगों की बहुत आसान होगी. 2015 में सोनमर्ग टनल के वास्तविक निर्माण का काम शुरू हुआ. जिसका प्रारंभ हम करेंगे, उसका उद्घाटन भी हम ही करेंगे. टूरिज्म को भी नए पंख लगने वाले हैं. ಸುರಂಗ ಮಾರ್ಗದಿಂದ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲವಾಗುವ ಜೊತೆಗೆ ಸೇನಾಪಡೆಗಳ ಸುಗಮ ಸಂಚಾರಕ್ಕೂ ಅನುಕೂಲವಾಗಲಿದೆ. ಮುಖ್ಯವಾಗಿ ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರುವ ವಾಸ್ತವ ನಿಯಂತ್ರಣ ರೇಖೆಯ ಪ್ರದೇಶಗಳ ಹಾದಿಯಲ್ಲಿ ಸಂಚಾರ ಮತ್ತಷ್ಟು ಸುಲಭವಾಗಲಿದೆ. ಹಾಗಾದ್ರೆ ಸೋನಾಮಾರ್ಗ್ ಸುರಂಗ ಮಾರ್ಗ ಏನೆಲ್ಲ ವಿಶೇಷತೆ ಒಳಗೊಂಡಿದೆ, ಇದರಿಂದ ಏನೆಲ್ಲ ಲಾಭ ಆಗಲಿದೆ ಅಂತ ನೋಡೋದಾದ್ರೆ, ಸೋನಾಮಾರ್ಗ್ ಸುರಂಗ ಮಾರ್ಗ 6.5 ಕಿಲೋಮೀಟರ್ ಉದ್ದ ಇದೆ. 2400 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಸುರಂಗ ನಿರ್ಮಿಸಲಾಗಿದೆ. 2015ರಲ್ಲಿ ಆರಂಭವಾದ ಈ ಸುರಂಗ ಕಾಮಗಾರಿ ಪೂರ್ಣಗೊಳ್ಳಲು 10 ವರ್ಷ ತೆಗೆದುಕೊಂಡಿದೆ. ವಿಶೇಷ ಅಂದ್ರೆ ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಝಡ್ ಆಕಾರದಲ್ಲಿ ಸುರಂಗವನ್ನ ನಿರ್ಮಿಸಲಾಗಿದೆ. ಅಲ್ಲದೆ 80 ಕಿಲೋಮೀಟರ್ ವೇಗದಲ್ಲಿ ವಾಹನಗಳು ಸಂಚರಿಸಬಹುದು. ಪ್ರತಿ ಗಂಟೆಗೆ 1000 ವಾಹನಗಳ ಓಡಾಟದ ಸಾಮರ್ಥ್ಯ ಹೊಂದಿದೆ. ಗಗಾಂಗೀರ್ ಸೋನಾಮಾರ್ಗ್ ನಡುವೆ ಪ್ರಯಾಣಕ್ಕೆ ಮೊದಲು 2 ಗಂಟೆ ತೆಗೆದುಕೊಳ್ಳುತ್ತಿತ್ತು. ಈಗ 15 ನಿಮಿಷಕ್ಕೆ ತೆರಳಬಹುದು. ಗಡಿಯಲ್ಲಿ ಸೇನಾ ವಾಹನಗಳ ಓಡಾಟಕ್ಕೆ ಹೆಚ್ಚು ಅನುಕೂಲ ಆಗಲಿದೆ. ಸೋನಾಮಾರ್ಗ್ ಟನಲ್ನಿಂದ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಹಾಗೂ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳಿಗೆ ಪ್ರಯೋಜನಕಾರಿ ಆಗಲಿದೆ. ಕಾರ್ಗಿಲ್ನಿಂದ ಶ್ರೀನಗರಕ್ಕೆ ರಸ್ತೆ ಸಂಚಾರ ಸುಗಮ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.